ಬಟ್ ಇದ್ರದ್ದು ಗಿಡ ಇರಲಿಲ್ಲ ನನ್ನ ಹತ್ರ. ಸೊ ಹಂಗೆ ಈಗ ಒಂದು ತಂದು ಇಟ್ಕೊಂಡಿದ್ದೆ. ಮಮ್ಮಿ ಬೈತಾ ಇರ್ತಾರೆ, ಮಕ್ಕಳೆಲ್ಲ ಮನೇಲಿರುವಾಗೆಲ್ಲ ಇದನ್ನೆಲ್ಲ ತಂದು ಇಟ್ಕೊಳ್ಳೋಕ್ಕಾಗಲ್ವ ನಿನಗೆ ಅಂತ. ಹಂಗಾಗಿ ಕಳೆದ ವೀಕಲ್ಲಿ ಒಂದು ಇದು ತಂದು ಕೆಚಪ್ ತೊಗೊಂಬರ್ತಾ ಇದ್ದಾರೆ ನೋಡಿ. ಹಾಕಿ 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 ನಾನು ಹಾಕಲ್ಲ, ನೀವೇ ಹಾಕೋಬೇಕು. ಯಾಕೆ ನೋಡಿ ಗೈಸ್, ತಿನ್ನಕ್ಕೆ. ಎಂತ ಹೇಳೋದು ಇದಕ್ಕೆ? ಫ್ರೆಂಚ್ ಫ್ರೈ. ಹಾಂ ಸಾಕು ಸಾಕು. ಇದಕ್ಕೆ ಏನೋ ಕತ್ಲೆ ಕಾಣ್ತಾ ಇದೆಯಾ ಗೈಸ್? ಇದು ಪೊಟ್ಯಾಟೋದಲ್ಲಿ ಏನೋ ಮಾಡ್ತಾರಲ್ಲ, ಏನು ಗುಳ್ಳ ಮಳ್ಳಕ್ಕ ಅಂತೆ ನೋಡಿ. ಏನೇನೋ ಹೇಳ್ತಾರಪ್ಪ ನಮ್ಮ ಮೇಡಮ್. ಎಂಥದ್ದು ಇದಕ್ಕೆ ಹೇಳಿದೆ? ಪೊಟ್ಯಾಟೋ ಫಿಂಗರ್ ಚಿಪ್ಸ್ ಅಂತ ಇದು ಮಾಡಿದ್ದಾರೆ. ಒಂದು 6 ಮಂತ್ ಬ್ಯಾಕು 1 ಇಯರ್ ಬ್ಯಾಕೇನೋ ಮಾಡಿದ್ದಾರೆ. ಇದನ್ನ ನನ್ನ ಚಾನಲಲ್ಲಿ ಇದೆ, ಬೇಕಂದರೆ ಹೋಗಿ ನೋಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ. ತುಂಬ ಈಸಿ ಇದೆ. ಪೊಟ್ಯಾಟೊ ಕಾರ್ನ್ಫ್ಲೋರ್ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಬೋದು. ತಿಂದುಬಿಟ್ಟು ಸಿಗ್ತೀನಿ ಇರಿ ನಿಮಗೆ. ಗೈಸ್ ನೋಡಿ, ನಮ್ಮ ಮನೆ ಮುಂದೆ ನೇರಳೆ ಮರ ಅಂತ ಹೇಳ್ತೀವಲ್ಲ, ನೇರಳೆ ಹಣ್ಣು, ಅದ್ರದ್ದು ಮರ ಇದೆ. ಮನೆ ಮುಂದೆನೇ ಇದೆ, ತುಂಬ ಹಣ್ಣು ಹಿಡ್ದಿದೆ ನೋಡಿ. ಇದೆ ಇಲ್ಲಿ ನೋಡಿ, ಇದರಲ್ಲಿ ತುಂಬ ಹಣ್ಣಿದೆ. ಇಲ್ಲಿ ಸ್ಟಿಕ್ಕಲ್ಲಿ ನಾನು ಹಿಡಿದು ತೋರಿಸ್ತೀನಿ. ಒಂದು ಪಾಟ್ ಗಿಡ ನೋಡಿ, ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ಇದು ನಮ್ಮ ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ. ಇಲ್ಲಿ ನೋಡಿ, ಇದು ನರ್ವೀಸ ಗಿಡ, ತುಂಬ ಗಮ್ಮ ಅಂತ ಇರುತ್ತೆ ಇದು. ಇದನ್ನು ಏನು ಮಾಡಿದೆ ಅಂದರೆ, ಅಲ್ಲಿಂದನೇ ಪಾಟ್ ಒಂದು ಸಿಗುತ್ತೆ, ಅದರಿಂದನೇ ತಂದು ನಾನೊಂದು ಪೇಂಟ್ ಡಬ್ಬ ಅದರಲ್ಲಿ ಹಾಕಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ನಾವು ಹುಡುಗಿರು ಮಂತಾದಾಗೆಲ್ಲ ಇದನ್ನ ಮುಟ್ಟಬಾರ್ದು ಅಂತ ಹೇಳ್ತಾರೆ ಈ ಗಿಡನ. ಸೊ ಅದಕ್ಕಾಗಿ ಇಲ್ಲಿ ಮೇಲೆ, ಅಂದರೆ ಈ ಕಡೆ ಬಿಲ್ಡಿಂಗಲ್ಲಿ ಜನ ಹೋಗ್ತಾ ಇರ್ತಾರೆ ಆಚೆ ಈಚೆ, ಅದಕ್ಕೆ ಮೇಲೆ ಕಿಟಕಿ ಹತ್ರ ಇಟ್ಟಿದ್ದು ನಾನು. ಚೆನ್ನಾಗಾಗಿದೆ, ಸೂಪರಲ್ಲ, ಗಮ್ ಅನ್ನುತ್ತೆ ಇದ್ರೆ. ಇದು ತುಂಬ ಇಷ್ಟ ನನಗೆ. ಇದನ್ನು ಏನು ಮಾಡಬೇಕು ಗೊತ್ತಾ ಗೈಸ್? ಈ ಗಿಡನ ಜ್ವರ ಬರುತ್ತಲ್ಲ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೆ, ಈಗ ನಮ್ಮಂಥವ್ರಿಗಾದರೂ ಓಕೆ. ಸೊ ಆಗ ಈ ಎಲೆನ ತೆಗೆದು ಈ ಲೀಫ್ ಏನಿದೆ ಅದನ್ನೆಲ್ಲ ಕುಯ್ದು, ಇದಕ್ಕೆ ಒಂದು ಗಾಳಿ ಸೊಪ್ಪು ಅಂತ ಒಂದು ಬರುತ್ತೆ, ನಮ್ಮ ಕೊಡಗಿನಲ್ಲಿ ಸಿಗುತ್ತೆ ಇದು ಗಾಳಿ ಸೊಪ್ಪು ಅಂತ ಹೇಳಿ. ಅದು ನೆಕ್ಸ್ಟ್ ಟೈಮ್ ನಾನು ಕೊಡಗಿ ಹೋದರೆ ನಾನು ಅದರದ್ದೊಂದು ವೀಡಿಯೋ ಮಾಡ್ತೀನಿ. ದೆನ್ ಅದರದ್ದೊಂದು ಗಿಡನೂ ತರ್ತೀನಿ ನಾನು. ಅದ್ರದ್ದು ಲೀಫು ಇದು ಮತ್ತು ಬೆಳ್ಳುಳ್ಳಿ, ಅದನ್ನು 2-3 ಹಾಕಿ ಚೆನ್ನಾಗಿ ಜಜ್ಜಿ ಮೈಗೆಲ್ಲ ಉಜ್ಜಬೇಕು. ಈ ಗಾಳಿ ಸೋಕು ಮತ್ತು ಜ್ವರ ಬರೋದು ಮಕ್ಕಳಿಗೆ, ಆಗಾಗ ದೊಡ್ಡವರಿಗೆಲ್ಲ ಸುಸ್ತು, ಸಂಕಟ, ಮೈಯೆಲ್ಲ ಬಿಸಿ ಬಿಸಿ ಆಗೋದು, ಆ ಥರ ಇರೋರಿಗೆ ಇದು ಒಳ್ಳೆ ಮೆಡಿಷನ್ಸ್. ಇದೊಂಥರ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಪಾಟನ್ನು ನಟ್ಕೊಂಡ್ರೆ ಪಲ್ಲಿ, ಅಂದರೆ ಹಲ್ಲಿ ಅಂತ ಹೇಳ್ತೀವಲ್ಲ, ಹಲ್ಲಿ, ಜಿರಳೆ ಅದೆಲ್ಲ ಬರಲ್ಲ, ಇದ್ರ ಸ್ಮೆಲ್ಲಿಗೆ ಬರಲ್ಲ. ಹಾವು ಅದೇ ಜೇಡ ಇದೆಲ್ಲ ಇದ್ದರೆ ಬರಲ್ಲ. ಅದಕ್ಕೆ ಇದು ಮನೆ ಹತ್ರ ಇಟ್ಕೋಬೇಕು. ಇದನ್ನು ವೀಡಿಯೋ ಮಾಡಿದ್ದೆ, ಬಟ್ ಇದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರಲಿಲ್ಲ. ಇವಾಗ ಇದ್ದೇ ಅಲ್ಲ, ಮನೇಲೇ ಇದ್ದೀನಿ, ಹಾಗೆ ಇದೊಂದು ವಿಡಿಯೋ ಕವರ್ ಮಾಡುವ ಅಂತ ಹೇಳಿ ಹಾಗೆ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ? ಸೊ ಜ್ವರಕ್ಕೆಲ್ಲ ಹೇಳಿದ್ದು ಇದು. ಮತ್ತು ಇನ್ನೊಂದೇನೆಂದರೆ, ಇದ್ರದ್ದು ಎಲೆ ಇದೆಯಲ್ಲ ಅದನ್ನು, ಮತ್ತು ತುಳಸಿ ಎಲೆ ಮತ್ತು ಈ ಎಲೆನ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಕೋಕೋನಟ್ ಆಯಿಲ್ ಇದೆಯಲ್ಲ, ಕೋಕೋನಟ್ ಆಯಿಲ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡಿಕೊಂಡು ಕೋಕೋನಟ್ ಆಯಿಲ್ನ, ಮತ್ತು ಇದ್ರದ್ದು 1-2 ಲೀಫು, ಒಂದಿಷ್ಟು ಸಾಕು, ಒಂದಿಷ್ಟು ಕುಯ್ಕೊಳ್ಳಿ, ಒಂದಿಷ್ಟನ್ನ ಕಟ್ ಮಾಡಿಕೊಂಡು, ದೆನ್ ಬೆಳ್ಳುಳ್ಳಿ ಒಂಚೂರು ಬೆಳ್ಳುಳ್ಳಿ ಹಾಕ್ಕೊಂಡು
ಮತ್ತು ಒಂದೆರಡು ಎಲೆ ತುಳಸಿ ಎಲೆ ಏನಿದೆ ಅದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋದು. ಬಿಸಿ ಮಾಡಿ ಬಿಸಿ ಆರಿದ ಮೇಲೆ ನೀವು ಅದನ್ನು ಕಿವಿಗೆ ಹಾಕೋದ್ರಿಂದ ಶೀತ ಇಳಿಯುತ್ತೆ. ಮತ್ತು ಕಿವಿ ಆಗಾಗ ಕಚ್ಚುತ್ತಾ ಇರುತ್ತೆ ನೋಡಿ, ಧೂಳೆಲ್ಲ ಹೋಗಿ ಕಚ್ಚುತ್ತಾ ಇರುತ್ತೆಲ್ಲ, ಆವಾಗ ಅದೆಲ್ಲ ಹೋಗುತ್ತೆ, ಅದೆಲ್ಲ ನಿಲ್ಲುತ್ತೆ. ಮತ್ತು ಮೂಗುಗೆ ಒಂದು ಸ್ವಲ್ಪ, ಮತ್ತು ತಲೆಗೆ ಹಣೆಗೆ ಅಂದರೆ ನಮ್ಮ ತಲೆ ಏನಿದೆ ಇಲ್ಲಿ ತಲೆದು ಏನು ಹೇಳು ಬುರುಡೆ ಅದಕ್ಕೆ ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ರೆ ಶೀತ ಎಲ್ಲ ಎಳೆದು ಬಿಡುತ್ತೆ. ಇದು ಶೀತ ಎಲ್ಲ ಎಳೆದು ಒಂದು ಚೆನ್ನಾಗಾಗುತ್ತೆ ಅಂತ. ನಾವು ಮಕ್ಕಳೆಲ್ಲ ಇರುವಾಗ ನಮ್ಮ ಮಮ್ಮಿ ಎಲ್ಲ ಮಾಡ್ತಾಯಿದ್ರು. ಆಗ ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಇದೆಲ್ಲ ಮದ್ದೆಲ್ಲ ಮರ್ತೋಗಿದೆ. ಬಟ್ ನಾನು ಮಾಡ್ತೀನಿ ನನ್ನ ಮಗಳಿಗೆ ಹುಷಾರಿಲ್ಲದಾಗ, ಮತ್ತು ನನಗೆ ಹುಷಾರಿಲ್ಲ, ಹಸ್ಬೆಂಡಿಗೆ ಹುಷಾರಿಲ್ಲದಿದ್ದಾಗೆಲ್ಲ ಇದನ್ನೆಲ್ಲ ಮಾಡ್ತೀನಿ. ಬಟ್ ಇದ್ರದ್ದು ಗಿಡ ಇರಲಿಲ್ಲ ನನ್ನ ಹತ್ರ. ಸೊ ಹಂಗೆ ಈಗ ಒಂದು ತಂದು ಇಟ್ಕೊಂಡಿದ್ದೆ. ಮಮ್ಮಿ ಬೈತಾ ಇರ್ತಾರೆ, ಮಕ್ಕಳೆಲ್ಲ ಮನೇಲಿರುವಾಗೆಲ್ಲ ಇದನ್ನೆಲ್ಲ ತಂದು ಇಟ್ಕೊಳ್ಳೋಕ್ಕಾಗಲ್ವ ನಿನಗೆ ಅಂತ. ಹಂಗಾಗಿ ಕಳೆದ ವೀಕಲ್ಲಿ ಒಂದು ಇದು ತಂದಿದ್ದು, ಅದರದ್ದು ಒಂದು ವೀಡಿಯೋನು ನಾನು ಮಾಡಿ ಹಾಕಿದ್ದೀನಿ. ಚೆನ್ನಾಗಿದೆ ಅಲ್ಲ? ನಿಮ್ಮ ಮನೇಲಿ ಇಲ್ಲ ಅಂದರೆ ತಂದು ಪಾಟಲ್ಲಿ ಹಾಕ್ಕೊಳ್ಳಿ, ಓಕೆನಾ? ಮಕ್ಕಳಿಗೆಲ್ಲ ಒಳ್ಳೇದಿದು. ಸೊ ಅದಕ್ಕೆ ಕಿಟಕಿಯಲ್ಲಿ ಯಾರ್ದು ಕೈಗೆ ತಗೊಳ್ಬಾರ್ದು, ಕಾಲಿಗೆ ತಗೊಳ್ಬಾರ್ದು ಅಂತೇಳಿ ಕಿಟಕಿ ಹತ್ರ ಸೇಫಾಗಿ ಮಡಗಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಇರ್ತಾಳೆ ಇವಳು ಕಿಟಕಿ ಹತ್ರ. ಇಲ್ಲಾಂದರೆ ಯಾರಿಗೂ ಕಾಣಲ್ವಲ್ಲ, ಸಿಗೋದು ಇಲ್ಲ. ಮತ್ತು ಹೊರಗಡೆ ಆದವರು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಬಿಲ್ಡಿಂಗಲ್ಲಿ, ಹಾಗಾಗಿ ಇದನ್ನ ಇಲ್ಲಿ ಇಟ್ಟಿದ್ದು ನೋಡಿ. ಸೇಫಾಗಿ ಇರ್ತಾಳೆ. 2 ದಿನಕ್ಕೊಂದ್ಸಲ ವಾಟರ್ ಹಾಕ್ಕೊಂಡ್ರೆ ಆಯ್ತು ಅದಕ್ಕೆ. ಹಾಗೆ ಚೆನ್ನಾಗಾಗಿದ್ದಾಳೆ. ತಗೊಂಬರೋಕ್ಕಿಂತ ಮುಂಚೆ ಸ್ವಲ್ಪ ತೆಳ್ಳಿಗಿದ್ಲು, ಈಗ ದಪ್ಪ ಮಾಡಿಬಿಟ್ಟಿದ್ದಾಳೆ.